ಹೊಲ್ದಾಗಿಂದ ಬಂದು ರೊಕ್ಕ ಎಲ್ಲಿಟ್ಟಾನ ನೋಡು ನೆನಪಿಸ್ಕೊಂಡು ಹುಡುಕಣ್ಣ ಎಲ್ಲರ ಇಡುದು ಯಾರ್ದಾರ ಮ್ಯಾಗ ಹಾಕೋದು ನೋಡಿರೇನ ಅನ್ನೋದು ಎದಕ್ ಬೇಕು ಬಂದು ಹೋಗೋಣ ನಾವು ಮನೆಗೆ. ಬರ್ತಾನಂದಾರ್ರಿ, ಬರ್ಬೇಕಾಗಿದ್ರು ಇಷ್ಟೊತ್ತಿ ಬರ್ತಿದ್ರು. ನೀನ ಎಲ್ಲಾರ ಇಟ್ಟು ಮರ್ತೇನ್ ನೋಡು, ಇಲ್ಲತ್ತಂದ್ರ ಅವನ್ನ ಕೇಳು. ನಾವ ಎಲ್ಲಾರ ಮರ್ತಿಟ್ಟಾಗ ಮತ್ತೆ ಅಗದ ಏನಾರ ಇಟ್ಗಿಟ್ಟ ಹಣ್ಣು ಕೊಡೋದ್ರಾಗ ಮತ್ತೆ ಮರ್ತಾ ನೋಡು ಅಂತಂದ್ರ ಅವ್ರು ಫೋನ್ ಹಚ್ಚಾಗ ಫೋನಾರ ಹಚ್ಚ ಇನ್ನೊಮ್ಮೆ ನೆನಪಾತನ್ರಿ ಎಲ್ಲಾರ ಇಟ್ಟಿದ್ದಂತ ಕೇಳಿ ಹೋಗು. ಹಲೋ, ಹೇಳ ಮಂಜುಳ. ಮನ್ಯಾಗೆಲ್ಲ ಹುಡುಕಿದೆ ಸಿಗೋಲ್ಲು ಬಿಡ್ರಿ. ಟೂಜರ ನೋಡಿದೆ ಅಲ್ಲಿ ಇಲ್ಲ, ಮತ್ತೆ ಕಪಾಟ್ನೆ ನೋಡಿದೆ, ಮತ್ತೆ ಮರತೇನ ಅಡಿಗೆ ಮನೆಗೆ ಎದಕ್ಕೆ ರೈಟ್ ಗಿಟ್ರೆ ಡಬ್ಬ್ಯಾಗ ಅಂತ ಅಲ್ಲಿ ನೋಡಿದೆ ಅಲ್ಲಿ ಇಲ್ಲ. ನೀವ ಮತ್ತೆ ಯಾರಿಗಾರ ಕೊಟ್ಟು ಮರ್ತೀರ ನೋಡು. ಮತ್ತೆ ಅತ್ತಿಯಾರನ್ನ ಕೇಳಿದ್ನಿ ಅವ್ರಿಗೂ ಗೊತ್ತಿಲ್ಲ ಅಂತ. ಅಲ್ಲ ಮನ್ಯಾಗ ಇಟ್ಟು ರೊಕ್ಕ ಎಲ್ಲಿ ಹೋಗವ ನೋಡಿ, ನೀನೇ ಎದಕ್ಕೆ ತೊಗೊಂಡು ಬಳಸಿನ ತಗೊಳ್ರಿ. ಮನ್ಯಾಗ ನನ್ನ ಮನೆ ಐತೆ, ಕತ್ತು ತಗೊಳ್ಳೋದು ನನಗೇನು ಬಂದೈತಿ, ಕೇಳ ತಗೊಂತೇನೆ ಬೇಕಂದ್ರೆ. ನಿನಗೆ ಯಾರು ಕದ್ದಾರ ಅಂತ ಅಂದಿಲ್ಲೋ ಮರ, ಎದಕ್ಕರ ಮನೆ ಸಂತಿಗೀಗ ಪಟ್ನ ಎದಕ್ಕರ ಬೇಕಾಗಿರ್ತಾವಲ್ಲ ಹಂಗ ಇಟ್ಟಾರ ತಡಿ ಅಂತಂದು ಏನು ತೊಗೊಂಡಿ ನಾನು ಕೇಳತ್ತೇನಿ. 1000 ರೂಪಾಯಿ ನಾ ಯಾಕೆ ತಗೊಳಕ್ ಹೋಲಿ? ಮನೆ ಖರ್ಚಿಗೆ 100-200 ರೂಪಾಯಿ ತಗೊಂತೇವಿ. ಹೆಣ್ಮಕ್ಳು ಏನ್ರ ಕಾಯಿಪಲ್ಲೆ ತಗೊಳಕ ತಪ್ಪರ ಪಲ್ಲೆ ತಗೊಳಕ 1000 ರೂಪಾಯಿ ತಗೋತಾರನ ನೋಡ್ರಿ. ನೀವ ಎಲ್ಲಾರ ಮತ್ತೆ ಮರತ್ ಇಟ್ಟು ಮತ್ತೆ ಮನ್ಯಾಗ ತಂದು ಇಟ್ಟೆ ನನ್ನದು ಲಕ್ಷ್ಯ ಐತನ ಇಲ್ಲ ನೋಡಿ ನಿಮ್ಗೆ. ಯಾರಿಗಾರ ಕೊಟ್ಟಿಗಿಟ್ರೆ ನೋಡಿ ಮತ್ತೆ. ಲೋ ಮರ ನಾ ಯಾರಿಗೆ ಕೊಟ್ಟಿಲ್ಲ ಅಂತ ಬಿಡ್ರಿ. ಹಂಗಾರೆ ನಾನಕ್ರ ಮನೆ ಎಲ್ಲ ಹುಡುಕಿದ್ನೆ, ಮತ್ತೆ ಅತ್ತಿಯಾರನ್ನ ಕೇಳಿದ್ನೆ, ಅವರು ಒದ್ದಾಡಕತ್ತಾರ. ನಾನ ತಗೊಂಡಿನ ಅಂತ ಮಾಡ್ರಿ ನಾ ಹಂಗಾತ ಹಿಂಗಾತ ಅಂತ ಹೇಳಿ ಅವ್ರು ಅವ್ರಂತರ ಮಾತಾಡ್ತಾರ. ನೀವಿದ್ರೆ ನೀವಂತರ ಮಾತಾಡ್ತೀರಿ ನೋಡು. ಆತು ಬಿಡು, ನನಗೆ ಹೊಲ ಕೆಲಸ ಐತಿ, ಹೊಲ ದರ್ಗಸಕತ್ತೇನೆ ಬಿಟ್ಟು ಬಂದ್ರೆ ಮತ್ತೆ ಹೊಲ ಅದು ಚಂದ ಹೊರಗುದಿಲ್ಲ ಏನಿಲ್ಲ. ನಾನು ಇಂಥ ತರಗಿಸ್ ಬರ್ತೇನೆ. ಆತು ತಗೋ, ಸಂಜೆ ಒಂದು ಬಂದು ಹುಡುಕ್ತೇನೆ. ಹಂಗೂ ಮತ್ತೆ ಲೇಟ್ ಆಗೇ ಬಿಟ್ಟೈತಿ, ನಾ ಬರೋದಿಲ್ಲ ತಗೊಂಡು ನೀನ ಹುಡುಕು ಅಂತ ಹುಡುಕ್ಲಾನೆ ತಗೋ. ಇಡ್ತೇನೆ ನೋಡಿ ಫೋನ್. ಅಯ್ಯ ಪುರ್ಸತ್ತಿಲ್ಲ ನೋಡಿ ಫೋನ್ ಹೆಂಗೆ ಕಟ್ ಮಾಡ್ತಾರ ಇವ್ರು. ಏನಂತ ಮಾಡ್ರ ಏನ್ರ ನೆನ್ಪಿಸ್ಕೊಂಡು ನಾನೇ ಎಲ್ಲಿ ಇಟ್ಟಾರ ಏನ್ರ ಗೊತ್ತಾತಾನೆ ಹೆಂಗ್ ಗೊತ್ತಾಕತ್ರಿ ಅತ್ತಿಯಾರ? ನನಗ ಬರ್ತಾರ ನೋಡ್ರಿ. ಇವ್ರು ಬಿಟ್ಟು ಇವ್ರು ಯಾರ ಅನ್ನಂಗ ನನಗ ಬಂತು ನೋಡಿ. ಈಗ ನೀನೇ ಏನ್ರ ಮನೆ ಖರ್ಚಿಗೆ ಬಳಸಿ ನೋಡೋದು ನನಗೆ ಒದರಾಡಕತ್ತಾರ ಫೋನ್ಯಾಗ. ಯಾಕೆ ತಗೊಳಕ್ ಹೋಲಿ? ನನ್ನ ಮನೆ ಐತಿ, ಬೇಕಾದಂಗ ಖರ್ಚು ಮಾಡಿದ್ದು ಅಧಿಕಾರ ನನಗೈತಿ. ನಾ ಯಾಕೆ ನನ್ನ ಗಂಡನ ರೊಕ್ಕ ಕದ್ದು ಬಳಸಾಕೋಲಿ? ನೀ ನನ್ನ ಮ್ಯಾಗ ಇರಾಡ್ತಿಯಲ್ಲ. ನಾ ಏನಂದೆ ನಿನಗ? ನಿನ್ ಗಂಡ ಅಂದ ನಾವು ಕೇಳಕ್ ಹೋಗಿ ನಾ ಏನಂದೆ ನಿನಗ? ನೀವ ಬಂದು 10,000 ರೂಪಾಯಿ ಇಲ್ಲ ಅಂತಂದ್ರಿ, ಮತ್ತೆ ಈಗ ಎಲ್ಲ ಹೋತಂತ ಕೇಳಕ್ ಹೋದ್ರೆ ನನ್ನ ಮೈ ಮ್ಯಾಗ ಬರ್ತೀಯಲ್ಲ. ನೀನು ಏನದಿ? ಏನು ಹೊಡಿತೇನ? ಏನ್ ಹೊಡಿಲ್ರಿ ಅತ್ತಿಯಾರ, ನೀವೇನು ಹಂಗೆಲ್ಲ ಯಾಕೆ ಮಾತಾಡ್ತೀರಿ? ಮಾತಾಡೋದು ನೋಡಿದ್ರೆ ಹಂಗೈತಿ. ನಾವ ತಗೊಂಡ್ ಸುಮ್ಮನೆ ಕುಂತೇವ್ ನನ್ನಂಗ ಮಾತಾಡಕತ್ತಿ. ನೀನು ತಗೊಂಡಿರಿ ಅಂತ ನಾ ಹೇಳಕತ್ತಿಲ್ಲ. ಏನಾರ ಮರತ್ತಿಗೆ ನಾವ ಏನಾರ ಕೈ ತಪ್ಪಿಲ್ಲ ಎಲ್ಲಾರ ಹೊರಗಿಟ್ವಿ ಇಟ್ಟೇವಂತಂದು ಮರತ್ತೆ ಯಾವ್ದಾರ ಲಕ್ಷದಾಗ ಏನಾರ ಕೆಲಸ ಮಾಡೋ ಮುಂದೆ ಮನಿ ರೊಕ್ಕ ತಡಿ ಅಂತೇಳಿ ಕಳಿಬಾರ್ದಂತೆ ನೀವೇನಾರ ತೆಗೆದಿಟ್ರಿ ಅಂತ ಹಂಗೆ ಕೇಳಕ್ಕೋ ಹಂಗೆ ತಗೊಂಡ್ರಿ ಅಂತ ನಾ ಕೇಳಿದ್ನೆ. ನೀವೇನು ಉಲ್ಟಾ ತಿಕ್ಕೋತಿರಲ್ಲ. ಮಾತಾಡೋ ಮುಂದೆ ಮಾತು ಸೀದಾ ಇರ್ಬೇಕು. ಅಂದ್ರೆ ಹೇಳುವವರೆಗೆ ಚಂದದ ಹೋಗೋಣ ಅವಂಗ ಬರೋದಿಲ್ಲ ಅಂತೇಳಿ ಅವ್ರಿಗೆ. ಹೊಲ ಅದು ಹರಗುಸೋದೈತಿ, ನಂಗೆ ಬರೋಕ್ಕಾಗೋದಿಲ್ಲ. ಈಗ ಹಂಗೂ ಹೊತ್ತಾಗೈತಿ ಹಿಂಗೂ ಹೊತ್ತಾಗೈತಿ, ನೀನ ಹುಡುಕ ಅಂತಾರ. ನೀನೇ ಏನಾರ ತೊಗೊಂಡು ಮರ್ತೀನ ಅಂತಾರೆ. ನನಗೇನು ಬಂದು ತೊಗೊಳಕ ರೊಕ್ಕ ಕದ್ಯಾಕ 100-200 ರೂಪಾಯಿ 50 ರೂಪಾಯಿ ತೊಗೊಂಡು ನಾವು ಮನೆ ಬಳಕೆಗೆ ಎದ್ರ ಬಳಸ್ಕೊಂತೀವಿ. 10,000 ರೂಪಾಯಿ ಗಟ್ಲೆ ನಮ್ದೇನು ಐತಿ? ಆತು ಬಿಡು, ಯಾರು ಏನಂದಿಲ್ಲ. ನಿನ್ ಗಂಡಲ್ಲ ನಿನಗಂದಿದ್ದು. ನೀ ಏನು ಕದ್ದಿ ಅಂತ ಏನಾರ ಹೇಳಿದ್ನ? ನಾವು ಮನೆ ಖರ್ಚಿಗೆ ಬಳಸೀನಿ ಅಂತ ಹೇಳ್ಯಾನ. ಅದಕ್ಕೆ ಯಾಕೆ ಇಷ್ಟು ರಗಳಿ ಓದು ರಾಮಾಯಣ ಮಾಡ್ತಿ ಬಿಡು. ರಗಳಿ ರಾಮಾಯಣ ಮಾಡಕ್ಕೆ ಹೋಗ್ಬೇಡ. ಹೋಗು ಇನ್ನೊಟ್ಟು ಹುಡುಕ್ತಿದ್ರೆ ಅಲ್ಲೇ ಹುಡುಕ್ ಹೋಗಿ. ಎಲ್ಲರ ಸೀರೆ ಅಂತ ಎಲ್ಲಾರ ಮತ್ತು ಇದ್ರಾಗ ಕಪಾಟ್ನಾಗ ಎಲ್ಲಾರ ಅರ್ಬಿ ಅದು ತೊಗೊಳ್ಳೋ ಮುಂದೆ ಕೆಳ ಬಿದ್ದಿದ್ದಾವ ನೋಡಿ ಹೋಗಿ ಚಂದ ಹುಡುಕ್ ಹೋಗು. ಹುಡುಕುದಾತು ಎಲ್ಲ ಆತ್ ಬಿಡ್ರಿ. ಇನ್ನೆಲ್ಲಿ ಸಿಗ್ಲೆಲ್ಲವು ನೋಡೋಣಂತ ಬಂದು ಅವ್ರ ಹುಡುಕೋಲ್ರಕ್ಕ. ಯಾರಿಗಾರ ಕೊಟ್ಟು ಬಂದು ತಾವು ಮರ್ತಾರ ಇದು ಯಾರಿಗೆ ಗೊತ್ತು? 10,000 ರೂಪಾಯಿ ತನ್ನ ಮನೆಗೆ ನಿನ್ನ ಕೈಯಾಗಾರ ಇಡುವ ತೆಗದಂತ ನಿನ್ನ ಕೈಯಾಗಾರ ಕೊಡ್ಬೇಕಿಲ್ಲ. ತಾನಾರು ಚಂದಾಗಿ ಇಡಬೇಕಿಲ್ಲ. ಇಟ್ಟಂತಾನ ಎಲ್ಲಾರ ಮರ್ತಿರ್ಬೇಕಿಟ್ಟು. ಅಲ್ಲ ತಾ ಇಡೋದು ಹೆಂಗಾರ ಇರಲಿ, ಅವು ಸಿಗೋಲ್ವಿ. ಈಗ ಅತಿ ಸಸಿ ನಾವು ಮನೆ ಜಗಳ ಮಾಡ್ಕೊತ ಕುಂದ್ರದಾಗೈತೆ ನೋಡು. ಏನು ಹಣೆ ಬರ ಅಂತ ನೋಡೋಣ. ರೊಕ್ಕ ಸಂಬಂಧ ಜಗಳ ಮುಂಜಾನೆಲಿದ್ದ ಸಂಜಿತನ. ಅಲ್ಲ ನಿನಗೇನು ಅನಿಸ್ತತಿ? ಅತ್ತಿಯಾರೇನ್ರ ಎಲ್ಲರೂ ಇದ್ದಿದ್ದು ಇಟ್ಟಾರಂತ ತೆಗದಂತ ನಿನಗೆ ಅನಿಸ್ತೈತಿ. ನಿನ್ನ ಗಂಟೆಗೆ ನೀ ಏನಾರ ಮನೆ ಖರ್ಚಿ ಬಳಸಿನ ಅಂತ ಅವಂಗೆ ಅನಿಸ್ತತಿ. ನಿನಗೆ ಈಗ ನನಗೆ ಹಂಗೆ ಅನಿಸ್ತತಿ. ಇಬ್ಬರು ಎಲ್ಲರೂ ಇಟ್ಟು ಮರ್ತಾರನ್ನ ನನ್ನ ಮ್ಯಾಗ ಹಾಕ್ತಾರ ಅಂತ ನನಗೆ ಅನಿಸ್ತೈತೆ. ಅದು ಹೌದಿಲ್ಲ? ಮ್ಯಾಗ ಯಾರಿಗೆ ಹಾಕಿದ್ರೇನ್ರಿ? ರೊಕ್ಕ ಅಲ್ರಿ ಅತ್ತಿಯಾರ. ನಮಗೆ ರೊಕ್ಕದ ಬೆಲೆ ಗೊತ್ತಿಲ್ಲ ನಂಗೆ ಮಾತಾಡ್ತಿಲ್ಲ ನಮ್ಮವ್ವ ನೀನು. ಬಿಡ್ರಿ ಸುಮ್ಮನೆ ಇದ್ದು ಬಿಡ್ರಿ. ಅವ್ರು ಬರ್ತಾನೆ ನೋಡೋಣಂತ. ಬಂದ ಮ್ಯಾಗ ಹುಡುಕಿದ್ರ ತಿನ್ನ ಮರ್ಬಿ ಎಲ್ಲ ಕಿತ್ತು ಯಾಕೆ ಮಾಡ್ಕೊರಿ ಬಯ್ಯವ್ವ. ನಿಮ್ಮ ಕ್ವಾನಿಗೆ ಬರೋದಿಲ್ಲ ನಾನು. ಎಲ್ಲಿ ನೀವು ಇಟ್ಟು ರೊಕ್ಕ ಮನ್ಯಾಗ ಬಿದ್ದು 1 ರೂಪಾಯಿ ಇದ್ರೆ ನೀನು ಒದರಿ ಕೊಟ್ಟಿರ್ತೇನೆ. ಏನಾರ ಕಸ ಅದು ಹೊಡಿ ಮುಂದೆ ಸಿಕ್ಕರೆ ನನಗೇನು ಗೊತ್ತಿಲ್ಲ. ನಾನು ಉಸಾಬರಿ ಬರ್ಬೇಡ್ರಿ ನೀವು. ಯಾರು ಉಸಾಬರಿಗೆ ಬಂದ್ರೆ ಏನು ಬಿಡ್ರಿ, ರೊಕ್ಕನ ಹೋಗ್ಯಾವಲ್ಲ ಏನು ಮಾಡೋದು? ಚಂದಾಗಿ ಇಡ್ಬೇಕು. ಜವಾಬ್ದಾರಿ ಐತಿಲ್ಲ. ಸಣ್ಣ ಹುಡುಗರ ನೀವಿಬ್ರು ಹಿರಿಯಾಕನ ಕಿಮ್ಮತ್ತಂಕ್ರ ನನಗೆ ಎಂದ ಕಳ್ಕೊಂಬಿಟ್ಟೆ. ನಾನು ಏನು ಒಂದು ಬೆಲೆ ಕೊಡೋದಿಲ್ಲ ಏನಿಲ್ಲ. ದುಡ್ಡು ತೊಂಬಂದು ಯಾವ ತೆಗೆದಿಡ್ಬಿ ಅಂತಂದು ಅಷ್ಟು ಚಂದ ಕೊಡ್ತಿದ್ದ ಮದುವೆ ಮುಂಚೆಕ್ಕೆ. ಆತು ಬಿಡು, ಮದುವೆ ಆತ. ನಮಗೂ ಈಗ ವಯಸ್ಸಾಗೈತಿ. ನಮಗೂ ಈಗ ನೆನಪು ಮೊದ್ಲಿನಂಗೆ ಬಾ ಅಂದ್ರೆ ಬರೋದಿಲ್ಲ. ಆತು ಹಿಂಗೆ ಕೊಟ್ಟೇನೆ ಬೇ ಮಂಜುಳನ ಕೈಯಾಗಂತಾರೆ. ಹೇಳೋದು ಕೇಳಿದಾರೆ. ಜವಾಬ್ದಾರಿ ಏನು ರೈತನ ಅವ್ಗೆ ಏನೂ ಇಲ್ಲ ಅಲ್ರಿ ಇರ್ತೀರ. ನಿಮಗೆ 10,000 ರೂಪಾಯಿ ಕಳೆದ ಚಿಂತೆ ಆಯ್ತು ಅಲ್ರಿ. ನನ್ನ ಕೈಯಾಗ ಕೊಟ್ಟಿಲ್ಲ ತೆಗೆದಿಡಾಕಂತ ಚಿಂತೆ ಐತೇನ್ರಿ ನಿಮಗೆ? ಬೆಲೆ ಇಲ್ಲದ ಕಡೆ ಯಾಕೆ ನಾವು ಆಸೆ ಮಾಡಕ್ಕೆ ಹೋಗೋಣವ? ತನ್ನಾಗ 3 ಕೂಳು ಹಾಕ್ತೀರಿ. ಮನ್ಯಾಗ ಏನಾರ ಹೇಳಿದ ಕೆಲಸ ಮಾಡ್ಕೊತ ಕುಂದಿರ್ತೀನಿ. ನಾ ಯಾಕೆ ರೊಕ್ಕ ಕಾಸೆ ಮಾಡಕ್ಕೋಲೇವ? ನನಗೆ ಜವಾಬ್ದಾರಿ ಅನ್ನೋದು ಇದು ಪದವಿನ ಬೇಡೆಯವ್ವ ನನಗೆ. ನಿಮ್ಮನೆ ಜವಾಬ್ದಾರಿ ನನಗೆ ಎದಕ್ಕೆ ಬೇಕು? ನಿಮಗೆ ಯಾರು ಏನು ಅಂದಾರ್ರಿ ಅತ್ಯಾರ? ನೀವು ಹಿಂಗೆ ಹುಟ್ಟಿಸ್ಕೊಂಡು ಇಲ್ಲಿದ್ದ ವಿಚಾರ ಮಾಡ್ತೀರಿ. ಹೋಲ್ ಬಿಡುವ. ಇನ್ನೊಟ್ಟು ಹುಡುಕ್ ಹೋಗು. ಎಲ್ಲ ಕೆಲಸ ಎಲ್ಲ ನಾ ಮಾಡ್ಕೊತೇನಿ. ಇದನ್ನಾರ ಮಾಡಿ ಹೋಗು. ಎಲ್ಲ ನಾನು ತೆಗೆದಿಟ್ಟು ಕೆಲಸ ಮಾಡಕ್ಕೆ ಬೇಸರಾಗಿ ಹುಡ್ಕಕತ್ತೇನಿ. ಕೆಲಸ ಬಿಟ್ಟು ಅನ್ನಂಗೆ ಮಾಡ್ತಾ ಹಾಕಿ ನಮ್ಮ ಅತ್ತಿ.
ಯಾಡಿದ್ದು ಯಾಡೋ ಅವದವು ಗಂಡ ಐತಿ ಜವಾಬ್ದಾರಿ ಅನ್ನೋದ ಇಲ್ಲಿ ಇದಕ್ಕೊಂತ ಎಲ್ಲರ ಅಡ್ಡಾಡೋದು ಇದ್ರೆ ಸಾಕು. ಇದೊಂದು ಬೆನ್ನಟ್ಟಿ ಬೇ ಹಾಕೊಂಡು ಇದು ಬಗಲಿ ಬೇ ಹಾಕೊಂಡು ಇದು ಅಡ್ಡಾಡ್ತೈತೆ. ಅದು ಹಂಗೆ ಕತ್ತಿ ಹಾರ್ದಂಗೆ ಹಾರದಲ್ಲಿ ಹಾರ್ತ ಹತ್ತಲ್ಲಿ ಹತ್ತು ಆದೈತೆ ಗಂಡ ಇದು ಮಗ ಅನ್ನಿಸ್ಕೊಂಡಿದ್ದು ಎಲ್ಲಿ ಜವಾಬ್ದಾರಿ ಬರ್ಬೇಕು. ಕಮ್ಲಕ್ಕ ಎಲ್ಲ ಕೆಲಸ ಮುಗಿಸ್ಕೊಂಡು ಕುಂತೀನು ಬಾರಾಗಿರ್ಜವ ಇತ್ತ ಹೋಗಿದ್ದಿ. ಕಮ್ಲಕ್ಕ ಊರಿಗೆ ಹೋಗ್ಯಾನಿ. ಮನ್ಯಾಗ ಸಕ್ರೆ ಚಹಾ ಪುಡಿ ಎಲ್ಲ ಇಟ್ಟಿಟ್ಟಿಟ್ಟ ಐತಿ. ಇವತ್ತು ಚಹಾ ಮಾಡಿದ್ರೆ ಆತು ನೋಡಿ. ಸಕ್ರೆ ಚಹಾ ಪುಡಿ ಅದು ಆತು. ಕಿರಾಣಿ ಸಂತಿ ಕಾಲಿಗಿತ್ತ ಒಟ್ಟು ಅದಕ್ಕೆ ಮತ್ತೆ ರೊಕ್ಕ ಇಸ್ಕೊಂಡಿದ್ದೆ ನನ್ನ ಗಂಡನ ಕಡೆ. ಇವೇನು ಶೆಟ್ಟಿ ಒಮ್ಮೆ ಕದ ಹಾಕ್ತಾನ, ಒಮ್ಮೆ ಮುಂಜಾನೆ ದೌಡ್ ತೆಗಿತಾನ, ದೌಡ್ ತೆಗಿದಿಲ್ಲ. ಮತ್ತು ನಮಗೆ ಸಕ್ರೆ ಚಹಾ ಪುಡಿ ಅವಶ್ಯ ಇದ್ದಾಗ ಅಂಗಡಿ ದೌಡ್ ಕದನ ತೆಗಿದಿಲ್ಲ. ಅದಕ್ಕೆ ಹೋಗಿ ಮತ್ತೆಲ್ಲ ಕೆಲಸ ಮುಗಿಸ್ಕೊಂಡು ಬಡಾನ ಹೋಗಿ ಮತ್ತು ಸಂತಿ ಚೀಟಿ ಇದು ಬರ್ಕೊಂಡು ಹೋಗಿದ್ದೆ. ಎಲ್ಲ ತೊಗೊಂಬಂದು ನೋಡುವ ಸಂತಿನ ಬಿಡಾಗಿರ್ಜವ. ಏನು ಒಬ್ರು ಬಿಟ್ಟು ಒಬ್ರು ಮನೆ ಆಗಿದ್ರೆ ಆದ್ರೂ ಮತ್ತೆ ತರಿಸ್ಕೊಂತಾರೆ. ಈಗ ಒಬ್ಬರೇ ಹೆಣ್ಮಕ್ಳು ಆಗುತ್ತಲೆ ಒಬ್ಬನಿಗೆ ಆಗುತ್ತಲೇನೆ ಏನು ಹೋತು ಏನು ಬಂತು ಎಲ್ಲ ನಾವ ನೋಡೋದು ತರೋದು ಅನ್ನೋದ್ಲೇನೆ. ವಜ್ಜೆ ಇತ್ತಗರ ಬಾರಿ ಚೀಲ ವಜನಾಗೈತಿ. ಇತ್ತಗರ ಬಾ ಬಿಸಿಲೈತಿ ನೀರು ಕುಡ್ದೋಗಿ ಅಂತ. ಇಲ್ಲಿ ಬಿಡಾಕಂಬ್ಲಕ್ಕ ಹೊಕ್ಕಿನಿ ಬಾರೇ ಬಾ ನೀರು ಕುಡ್ದೋಗಿ ಅಂತ ಬಾ. ಏನು ಗಿರ್ಜಾಕರ್ ಭರ್ಜರಿ ಸಂತಿ ಮಾಡ್ದಂಗೆ ಕಾಣ್ತಾರ. ಏನು ಭರ್ಜರಿ ಸಂತಿ ಬಿಡ ನೀಲ ಅದ ಚಹಾ ಪುಡಿ ಸಕ್ರೆ ಜೀರಿಗೆ ಸಾಸಿವೆ ಎಣ್ಣೆ ಅರಿಶಿನ ಪುಡಿ ಬ್ಯಾಳಿ ಬೆಲ್ಲ ಇವನ್ನೆಲ್ಲ ತರಕ್ಕೆ ಹೋಗಿದ್ ನೋಡು. ಮತ್ತು ಬೇಕಲ್ಲ ಮನೆಗೆ ಹೌದಿಲ್ಲ. ಗಿರ್ಜಾಕ ಬೇಕಾ ಬಿಡವ ಒಂದಿಲ್ಲ ಅಂದ್ರೆ ನಡೀದಿಲ್ಲ. ಈಗ ದಿನಂಪ್ರತಿ ಪಲ್ಯಕ್ಕೆ ಹಾಕಕ್ಕೆ ಬ್ಯಾಲಿ ಬೇಕಾ, ಮತ್ತು ಒಗ್ಗರ್ನಿಗೆ ಸಾಸಿವೆ ಜೀರಿಗೆ ಬೇಕಾ, ಎಣ್ಣೆ ಬೇಕಾ, ಮತ್ತು ಅರಿಶಿನ ಪುಡಿ ಬೇಕಾ, ಮತ್ತು ಉಪ್ಪು ಎಲ್ಲ ಇವು ಬೇಕಾ ನೋಡಿ ಮುಖ್ಯವ ಅಡುಗೆಗೆ. ದಿನ ಕಾಯಿಪಲ್ಯ ಇರ್ಲಿಕ್ಕಂದ್ರೆ ಏನಾರ ಕಾಳು ಇಂಥವು ಏನಾರ ಮಾಡ್ಕೊಂಡು ತಿನ್ನಕ್ಕೆ ಬರ್ತೈತಿ. ಪಲ್ಯ ಕಡ್ಲಿ ಕಾಳಾರ ಹೆಸರು ಕಾಳಾರ ಏನಾರು ಹಾಕಿ ಮಡಿಕೆ ಕಾಳಿದ್ದು ಮಡಿಕೆ ಕಾಳು ಮೊಳಕೆ ಹೊಡಿಸಿ ಇಂಥವು ಮಾಡ್ಕೊಳಕ್ಕೆ ಬರ್ತೈತಿ. ಇವು ಎಲ್ಲ ಬೇಕಾ ಅಲ್ವಾ ಒಗ್ಗರ್ನಿಗೆ. ನಾವು ಅದಕ್ಕೆ ಹೋಗಿದ್ದು ನೋಡಿ ತಂಬಂದ್ರ ಆತಂತ ಹೇಳಿ. ಏನು ನಿಮ್ಮ ಅಣ್ಣ ಹಂಗೆ ತಂಬ ಅದು ಇದ್ರ ಇಲ್ಲ ರೊಕ್ಕ ಇಟ್ಟು ಹೋಗಿರ್ದಿ ನೋಡಿ ತಂಬ ಅಂತಂದು ನನಗೆ ಹೇಳೋಕನ್ನ ನಾನು ತರದ ನೋಡುವ. ಸಂತಿ ಪೇಟೆಗೆ ಹೋದಾಗ ಈ ಬುಧವಾರ ಸಂತಿಗೆ ಹೋದಾಗ ಚಿಂತೆ ಇರೋದಿಲ್ಲ. ಅಲ್ಲೇ ಕಿರಾಣಿ ಅಂಗಡಿಕತ್ತೆಲ್ಲ ತೊಗೊಂಬಂದ್ಬಿಡ್ತೇವೆ. ಈ ಸರ ನಾನು ಊರಿಗೆ ಹೋಗಿದ್ನಲ್ಲ ಇದು ಕಾಯಿಪಲ್ಯ ಅದೇನಿಲ್ಲ ತರಿಸ್ಬೇಕು ನೋಡುವ ನಾನು ಕಮ್ಲಕ್ಕ. ಕಾಯಿಪಲ್ಯ ಇರ್ಲಿಕ್ಕಂದ್ರೆ ನಮ್ಮ ಮನ್ಯಾಗ ಬದ್ನಿಕಾಯಿ ಹೀರಿಕೆ ಅದಾವ ನೋಡು ಒಯ್ದು ಮಾಡ್ಕೊ ಮತ್ತೆ ತರೋ ತನ್ನ ನಡೀತೈತಿ. ಬ್ಯಾಡ್ವಾ ಕಮ್ಲಕ್ಕ ನೀವು ತಂದಿರ್ತೀರಿ ಕೊಂಡು ಏನು ತೊಗೊಂಡು ಹೋಗಿ ಮಾಡೋದು ತರಿಸ್ತೇನೆ ನಾನು ಇವತ್ತು. ಹಂಗೆ ನಿಂತ ಬಿಟ್ಟು ನೋಡಿ ನಾನು ನೀರು ತರ್ತೇನೆ ಕುಂದ್ರೆ ಬಿಸಿಲೈತಿ. ಅಯ್ಯ ಆಗಾರ ಕಮ್ಲಾ ಕುಂದ್ರ ಅಂದ್ವಾ ನೀರು ಕುಡ್ದೋಗಿ ಅಂತ ಅಂದ್ಲ. ನಾನು ಹಂಗೆ ಮಾತಾಡ್ಕೋತ ನಿಂತ ಬಿಟ್ಟೇನಿ. ತಡೆವ ಚೀಲ ರೇಟ್ ಬರ್ತೇನಿ ಬಂದು ನೋಡುವ. ನಾ ತಿನ್ನಿಸ್ಬೇಕು ನೋಡುವ ಕಮ್ಲಕ್ಕ. ಇವಂಗ ರೊಟ್ಟಿ ಪಲ್ಯ ಇಳಿದಿಲ್ಲ ಇವ್ ಗಟ್ಟಲ್ದಾಗ ಏನು ಮಾಡ್ತೀವ ನೀನು ಬೇಕಂದ್ರೆ ನಿನಗೆ ಚೀಲ ಗೊತ್ತದ ನೋಡು. ಇಟ್ಟು ಬಾ ತಲೆ ಮ್ಯಾಗ ಇಟ್ಕೊಂಡು ಹೋಗಿ ಇದನ್ನ ಕದ ಹಂಗೆ ಚಿಲ್ಕ ಹಾಕಿ ನೋಡು ಹೊರಗೆ ತೆಗೆದು ಅಲ್ಲೇ ಪಡ್ಸಲಾಗಿ ಇಟ್ಟು ಹೊಳ್ಳಿ ಚಿಲ್ಕ ಹಾಕಿ ಆಡಕ್ಕೆ ಹೋಗು ಬರ್ತೇನಿ. ಇದ್ರಾಗ ಒಂದು ಕುರ್ಕುರೆ ಪ್ಯಾಕೆಟ್ ತಂದೇನಿ. ಬಿಸ್ಕಿಟ್ ಮತ್ತು ಬನ್ ಬ್ರೆಡ್ ಎಲ್ಲ ಅದ ನೋಡು. ತಿನ್ನು ಕುರ್ಕುರೆ ಚೀಟ್ ಐತೆ ನೋಡು. ಅದೊಂದು ಹರ್ಕೊಂಡು ತಿನ್ನು. ಈಗ ಚಾ ಅದು ಮಾಡಿದ ಸಂಜೆ ಮುಂದೆ ಬಣ್ಣ ಅದು ಎದ್ಕೊಂಡು ತಿನ್ನಿ ಅಂತ ತಿಂದು ಹೊರಗೆ ಆಡಕ್ಕೆ ಹೋಗು. ಕದ ತೆಗಿಬೇಡಪ್ಪ ಚಿಲ್ಕ ಹಾಕಿ ಹೋಗು. ಮುಗಿತನ ಕಮ್ಲಕ್ಕ ನಿಮ್ದು ಕೆಲಸ ಮುಗಿಸಾಕ ಕುಂತಿದ್ದೀವಿ ನೋಡು. ಗಾಳಿನೇ ಇಲ್ಲಿ ಬಿಡವ. ಇಲ್ಲಿ ಒಳಗೆ ಫ್ಯಾನ್ ಕುಂದಿರ್ಬೇಕಂದ್ರೆ ಕರೆಂಟ್ ಹೋಗ್ಯಾವು. ಇಲ್ಲೇ ಬಾಕಲ್ದಾಗ ಗಾಳಿದ ಬರ್ತದ ಬಿಡ ಅಂತ ಹೇಳಿ ತಗಡಿನ ಜಳನೂ ಇದಾಗ ತಗಡು ಇಲ್ಲೇ ಹೊರಗೆ ಕುಂತೇವೆ ನೋಡು. ಆಕಿ ನೀಲ ಇವನ್ನ ಒಂದೆರಡು ಇವು ಅತ್ತೇರು ಪತ್ಲಾವು ಹೊಸಾವು ಇದ್ವು ಸೀರೆ ಒಂದು ನೀರಾಗ ಎದ್ದೆ ಹಾಕಂದ್ರೆ ಹಾಕಂತ ಹೋಗಿದ್ಲು ನೋಡಾಕಿನು. ಗಿರ್ಜಾಕ ನೀರು ತೋ ಕೆಲಸ ಆಗಿತ್ತು ನಾ ಗಿರ್ಜಾಕ ನಿಂದು ಕೆಲಸ ಮುಗಿಸ ಹೋಗಿದ್ ನೋಡು ನೀಲ. ಬಂದು ಮತ್ತು ಬಿಸಿಲ ಬೇಸರಕತ್ತಂತ ಹೇಳಿ ಕೆಲಸ ಅದು ಮುಗಿಸೇ ರೇಷನ್ ತಂದ್ರ ಆತಂತಂದು ಹೋಗಿದ್ ನೋಡುವ. ಮಲ್ಲಪ್ಪಣ್ಣಾರನ್ನ ತೊಂಬಂದು ಹೋಗಂತ ಹೇಳ್ಬೇಕಿಲ್ಲ ಸಂತಿ ಬಿಡ ಬಿಡ. ಅಯ್ಯ ಮಲ್ಲಪ್ಪಣ್ಣ ಯಾವ ತಂಬರ್ಬೇಕವ ನನಗೆ ಹೇಳ್ತಾನೆ ಸಂತಿ ತೊಂಬ ಅಂಥೇಳಿ. ನಿನ್ನೆ ಬುಧವಾರ ಸಂತಿ ಇತ್ತ ನೀವು ಕರೆದ್ರಿ ಬಾ ಹೋಗಿ ಬರೋಣ ಅಂತೇಳಿ ನಾನು ಹಂಗೆ ಅದು ಇದು ಕೆಲಸ ಮಾಡ್ಕೋತ ಕುಂತ್ನೇ ಒಲ್ಲೆ ನೋಡಿ ಕಾಯಿಪಲ್ಲೆ ತೊಗೊಂಬರ್ಬೇಕು. ಹಚ್ಚಾರಿಲ್ಲ ಬಸ್ ಸ್ಟ್ಯಾಂಡ್ ಕಡೆ ಸಂಜೆ ಮುಂದೆ ತೊಗೊಂಬರ್ತೇನೆ. ನೀನು ಕರೆದ್ವೆ ಬುಧವಾರ ಸತಿ ಬಾ ಅಂತೇಳಿ ಒಲ್ಲೆಂದೆ. ಏನಾರ ಬೇಕಂತಾರ ಇಂಥದ್ದು ತೊಂಬ ಕಮ್ಲಕ್ಕ ಅಂತ ಹೇಳಿದ್ರೆ ನಿನಗೇನು ಕಾಯಿಪಲ್ಲೆ ಬೇಕು ಅಂತ ತೊಂಬಂದಾರ ತರ್ತಿದ್ವಿ. ನಾ ಏನು ಅನ್ಕೊಂಡೀನಿ ಮತ್ತು ಊರಾಗಿದ್ದ ಬಂದ್ಮೇಲೆ ಕಾಯಿಪಲ್ಲೆ ಇರಾಕಿಲ್ಲ ಅದಕ್ಕೆ ಏನಾರ ಮತ್ತು ಬಸ್ ಸ್ಟ್ಯಾಂಡ್ ಕಡೆ ಏನಾರ ತರಿಸಿರ್ಬೇಕಲ್ಲ ಹಚ್ಚಿರ್ತಾರಲ್ಲ ನಾವು ಹಂಗೆ ತಿಳ್ಕೊಂಡು ಬರಾಕಿಲ್ಲ ಬಿಡ ಅಂತ ನಾವು ಹೋದ್ವಿ. ಎಲ್ಲ ಈಗ ಬದ್ನಿಕಾಯಿ ಇಂಥವು ಏನಾರು ಹೇಳ್ಬೇಕಿಲ್ಲ ಸೌತೆಕಾಯಿ ಹೀರಿಕಾಯಿ ಚಲೋ ಇರ್ತಿದ್ವಿ ತೊಂಬರ್ತಿದ್ವಿ. ಅಯ್ಯೋ ಮತ್ತು ನಿಮ್ಗೆ ವಜ್ಜಾಕತ್ ಬಿಡ ಕಮ್ಲಕ್ಕ ತಂಗಿದವ ದೂರ ಆಕತಿ ನಿಮ್ಮ ಚೀಲ ನಿಮ್ಗೆ ವಜ್ಜನ ಮತ್ತು ನಾ ಎಲ್ಲಿ ಹೇಳಕ್ಕೆ ಬಿಡು ಬೇಡ ಅಂತೇಳಿ ಇಲ್ಲಿ ಬಿಡ ಕಮ್ಲಕ್ಕ. ಮನ್ಯಾಗ ಕಾಯಿಪಲ್ಲೆ ಅದೇನು ಇದ್ದಿದ್ದಿಲ್ಲ. ಊರಾಗಿಂದ ಬಂದ್ವಿ ಮಾರನೇ ದಿನ ಇವು ಹೆಸರು ಕಾಳದು ಕುದಿಸ್ ಪಲ್ಯ ಅದು ಮಾಡಿದ್ನಿವ. ಇಲ್ಲೇ ಬಸ್ ಸ್ಟ್ಯಾಂಡ್ ಕಡೆ ಹಚ್ಚಿರ್ತಾರೆ ಸಂಜೆ ಮುಂದೆ ಮಂಜೂರಪ್ಪರನ್ನ ಕೊಟ್ಟು ಕಳಿಸ್ತೇನೆ. ಒಂದಿಟ್ಟು ಎಲ್ಲ ಒಂದು ಪಾಕಿಲ್ಲ ತರವಲ್ರಕ್ಕ ಮತ್ತು 2 ದಿನ ಆಕೈತೆ ಮತ್ತು ನಡಿತೈತಿ. ಒಂದಿನ ಕಾಳು ಇಂಥ ಒಂದಿನ ಕಾಯಿಪಲ್ಲೆ ಮಾಡ್ಕೊಂಡ್ರೆ ಒಂದು 4 ದಿನ ಸಾದ್ರೆ ನಡಿತೈತಿ ಮತ್ತೆ. ನಿಮ್ದೇನು ಮಂದಿ ಭಾಳ ಇಲ್ಲ ಏನಿಲ್ಲ ನಡಿತೈತಿ ಬಿಡ. ನೀವೇನು ಹೊಲಕ್ಕೆ ಕಟ್ಟೋದಿರಂಗಿಲ್ಲ ಏನಿಲ್ಲ. ಮಲ್ಲಪ್ಪನಾರು ಒಬ್ರಿಗೆ ಕಟ್ತೀರ. ನಮ್ದು 4-5 ಮಂದಿ ಕಟ್ಟಬೇಕಲ್ಲ ಹೊಲಕ್ಕೆ. ಹಂಗಾಗಿ ಬೇಕಾ ಇವ ನಮ್ಗೆ. ಹಂಗಾಗಿ ಬುಧವಾರ ಸಂತಿ ಹೊಡೆದ ನೋಡಿ ಸಂತಿ ತರಕ ಹೋಗಿದ್ವಿ. ಏನು ಒಬ್ಬರ ಹೋಗ್ಯಾವ ಅನ್ನಂಗಿಲ್ಲ ಏನಿಲ್ಲ. ಹೇಳ್ಬೇಕಿಲ್ಲ ನಿನ್ನ ಗಿರ್ಜಾಕ. ಇಲ್ಲಿ ಬಿಡವ ನನಗೂ ಏನು ತೀತ ಏನ ನನಗೂ ಬೇಸರ ಬಿಟ್ಟಿತ್ತು ಬಿಡ. ನೀಲ್ಲ ನಿನ್ನೆ ಮನೆ ಒಂದು ಹರಿವಿತ್ತು ಸ್ವಚ್ಛ ಮಾಡಿ ಮೈಕಣ್ಣು ಸಾಕತ್ ಬಿಡ್ತವ ನನಗೆ. ಎಲ್ಲಿದ್ದು ಬಿಡೋತಾಗ ಅಡ್ಡಾಡಿ ನಾನು ಬರುವಷ್ಟು ಸೊಗಸಿದ್ದಿದ್ದಿಲ್ಲ ನಿನ್ನೆ. ಮನಿತನ ನೀವು ಕರ್ಯಾಕೆ ಬಂದ್ರಿ ರೇಣಿ ಬಂದು ಕರ್ಯಾಕೆ ಒಲ್ಲಿ ಬಿಡುವಣ ಅಂತೇಳಿ ಅದಕ್ಕೆ ಸುಮ್ಮನೆ ಆದ್ನೆ. ಇಲ್ಲಿ ಬಿಡು ಮುಂದಿನ ವಾರ ಬುಧವಾರ ಸಂತಿ ನಿಮ್ಮ ಜೊತೆ ಬರ್ತೇನೆ.
ಇಲ್ಲ ಅಂದ್ರಿ ತಂಬರ್ತೇನೆ ರೀ ನಾನು ಹೊಕ್ಕಿನಿಲ್ಲ ಅವ್ರನ್ನ ಕಳಿಸ್ತೇನೆ. ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ರಿ ಕಾಮೆಂಟ್ ಮೂಲಕ ತಿಳಿಸ್ರಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕತೆಗಳನ್ನು ನೋಡಕತ್ತಿದ್ರೆ ಅಂದ್ರೆ ದಯವಿಟ್ಟು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕತೆಗಳನ್ನ ಶೇರ್ ಮಾಡಿರಿ. ನಮ್ಮ ಕತೆಗಳು ಇಷ್ಟ ಆಗುತ್ತೆ ಅಂದ್ರೆ ಲೈಕ್ ಕೊಡು, ದಯವಿಟ್ಟು ಮರ್ಯಾಕೆ ಹೋಗ್ಬಿಡ್ರಿ, ಲೈಕ್ ಕೊಡ್ರಿ. ಮತ್ತು ಹೈಪ್ ಅಂತ ಆಪ್ಷನ್ ಐತೆ, ಅಲ್ಲಿ ಪಾಯಿಂಟ್ಸ್ಗಳನ್ನು ಕೊಡ್ಬೋದು ರೀ. ದಯವಿಟ್ಟು ಸಪೋರ್ಟ್ ಮಾಡಿರಿ ಎಲ್ಲರೂ. ಧನ್ಯವಾದಗಳು ರೀ ಎಲ್ಲರಿಗೂ.